ನೀವೇನಾದರೂ ಐ ಟಿ ಐ ಮಾಡ್ಬೇಕಲ್ಲತ್ತೀರ ಹಂಗಂದ್ರೆ ಇದು ವಿಡಿಯೋ ನಿಮ್ಮ ಸಲಿಂದೆ. ಸೊ ಈ ವಿಡಿಯೋ ಒಳಗೆ ನಾವು ತಿಳ್ಕೊಮ್ಮೆ ಐ ಟಿ ಐ ಮಾಡಬೇಕಪ್ಪ ಅಂತಂದ್ರೆ ನಿಮ್ಮದು ಏನೇನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು ಮತ್ತು ಐ ಟಿ ಐ ಫುಲ್ ಫಾರ್ಮ್ ಏನು, ಇನ್ನೊಂದು ಐ ಟಿ ಐ ಒಳಗೆ ನಿಮಗೆ ಕೆಲಸ ಸಿಗ್ತದ ಏನು ಅಥವಾ ಇಲ್ಲೋ, ಐ ಟಿ ಐ ಒಳಗೆ ಗೌರ್ಮೆಂಟ್ ಜಾಬ್ಗಳು ಇರ್ತವ ಅಥವಾ ಏನು ಇರಲ್ಲ, ನೀವು ಐ ಟಿ ಐ ಮಾಡ್ಬೇಕಂತಂದ್ರೆ ಫೀಸ್ ಎಷ್ಟು ಬೇಕು ಎಲ್ಲನೂ ಫುಲ್ ಡೀಟೇಲಾಗಿ ಈ ವಿಡಿಯೋ ಒಳಗೆ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಮತ್ತು ಹೀಗೆ ಯಾರಾದರೂ ನಿಮ್ಮ ಹತ್ರ 10th ಪಾಸ್ ಆಗಿದ್ದವ್ರು ಇದ್ದಿದ್ರಪ್ಪ ಅವ್ರನ್ನೂ ಐ ಟಿ ಐ ಮಾಡ್ಬೇಕಂತಂದ್ರೆ ಅವ್ರಿಗೆ ಇದು ವಿಡಿಯೋ ಶೇರ್ ಮಾಡಿರಿ. ಸೊ ಐ ಟಿ ಐ ಅಂತಂದ್ರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇದನ್ನು ಯಾರ್ಯಾರು ಮಾಡ್ಬೋದು ಅಂತಂದ್ರೆ 10th ಪಾಸ್ ಆಗಿರೋರು ಮತ್ತು 8th ಪಾಸ್ ಆಗಿರೋರು. ಐ ಟಿ ಐ ಒಳಗೆ ಮೆನಿ ಮೋರ್ ಆಫ್ ಟ್ರೇಡರ್ಸ್ಗಳು ಇರ್ತವೆ. ಸೊ ಅದ್ರೊಳಗೆ ನಂಗೆ ಗೊತ್ತಿದ್ದು ಒಂದು 4-5 ಹೇಳ್ತೀನಿ, ಅವು ಕೇಳಿರಿ. ಸೊ ಮೊದಲನೇದು ಬಂದುಬಿಟ್ಟು ಎಲೆಕ್ಟ್ರಿಷಿಯನ್, ಆಮೇಲೆ ಫಿಟ್ಟರ, ಇನ್ನು ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕ್, ಫಿಟ್ಟರ್, ಪ್ಲಂಬಿಂಗ್, ವಯರ್ಮ್ಯಾನ್. ಸೊ ಈ ಥರ ಭಾಳ ಬರ್ತಾವೆ. ಅದನ್ನೆಲ್ಲ ನಾನು ಕಮೆಂಟ್ ಒಳಗೆ ಪಿನ್ ಮಾಡಿರ್ತೀನಿ, ಅಲ್ಲಿ ಲೊಕೇಶನ್ ನೀವು ನೋಡ್ಕೊರಿ. ನಮ್ಮ ಐ ಟಿ ಐ ಒಳಗೆ ಏನಪ್ಪ ಅಂತಂದ್ರೆ ನಿಮಗೆ ಥೇರಿಕಿನ ಹೆಚ್ಚಿಗೆ ಇಲ್ಲಿ ಪ್ರಾಕ್ಟಿಕಲೇ ಇರ್ತದೆ. ಸೊ ಥೇರಿ ಡೈಲಿ 3 hours ಇರ್ತದೆ, ಅದಕ್ಕೆ ಬಿಟ್ಟರೆ ಪ್ರಾಕ್ಟಿಕಲ್ 5 hours ಇರ್ತದೆ. ಸೊ ನೀವು ಅಡ್ಮಿಷನ್ ಯಾರ್ಯಾರು ಮಾಡ್ಬೋದು ಮತ್ತು ಐ ಟಿ ಐ ಒಳಗೆ ಯಾವ್ಯಾವ ಟ್ರೇಡ್ಗಳು ಇರ್ತಾವೆ ಅಂತ ತಿಳ್ಕೊಂಡ್ರಿ. ಇವಾಗ ಇಲ್ಲಿನ ಎಕ್ಸಾಮ್ ಯಾವ ಥರ ನಡೀತದೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಪ್ರಾಕ್ಟಿಕಲ್ ಏನದ ಅದು ನಿಮ್ಮ ಕಾಲೇಜ್ ಒಳಗೆ ನಿಮ್ಮ ಅಲ್ಲ ಬೇರೆ ಸರ್ಗಳು ಬಂದಿರ್ತಾರೆ, ಅವ್ರ ಎದುರು ನಡೀತದೆ. ಇನ್ನು ಥೇರಿ ಏನಿರ್ತಲ್ಲ ಅದು ಟಿಕ್ ಹಾಕೋದು ಇರ್ತದೆ, ಅದು ಕಂಪ್ಯೂಟರ್ ಸೆಂಟರ್ ಒಳಗೆ ಇರ್ತದೆ. ಯಾವುದಾದ್ರೂ ನಿಮ್ಮ ಊರೊಳಗೆ ದೊಡ್ಡ ಒಂದು ಕಂಪ್ಯೂಟರ್ ಸೆಂಟರ್ ಇರ್ತಲ್ಲ, ಅಲ್ಲಿ ಏನಂತಾರೆ ಅದ್ರದ್ದು ಎಕ್ಸಾಮ್ಗಳು ನಡೀತವೆ, ಎಲ್ಲವೂ ಟಿಕ್ ಹಾಕೋದೇ ಇರ್ತದೆ, ಕ್ವಶನ್ ಆನ್ಸರ್ಗಳು. ಸೊ ಇನ್ನು ಪ್ರಾಕ್ಟಿಕಲ್ ಏನಿರ್ತದೆ ಅದು ನಿಮ್ಮ ಕಾಲೇಜ್ ಒಳಗೆ ಪ್ರಾಕ್ಟಿಕಲ್ ನಡೀತವೆ. ಸೊ ಐ ಟಿ ಐ ಮಾಡಿದವ್ರಿಗೆ ಜಾಬ್ ಸಿಗ್ತದೆ ಏನಿಲ್ಲ, 100% ಜಾಬ್ ಸಿಗ್ತದೆ. ಇವಾಗ ನಮ್ಮ ಐ ಟಿ ಐ ಒಳಗೆ 2 ವರ್ಷ ಕೋರ್ಸ್ ಇರ್ತದೆ. 2 ವರ್ಷ ಮುಗಿದ್ರೂಪೇ ಕಂಪ್ನಿದವ್ರು ಸೀದಾ ಕಾಲೇಜಿಗೆ ಬರ್ತಾರೆ, ಕಾಲೇಜಿಗೆ ಬಂದು ನಮಗೆ ಸೆಲೆಕ್ಷನ್ ಮಾಡ್ಕೊತಾರೆ. ನಾವು ಹೂ ಅಂದ್ರೆ ಸೀದಾ ಕರ್ಕೊಂಡು ಹೋಗ್ತಾರೆ ಜಾಬಿಗೆ. ಅಲ್ಲಿ ನಮಗೆ 10-15 ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತದೆ. ನಾವು ಎಕ್ಸ್ಪೀರಿಯನ್ಸ್ ಆದಂಗೆ ಸ್ಯಾಲ್ರಿನೂ ಕೂಡ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಇನ್ನು ನಮ್ಮ ಸ್ಕಿಲ್ಸ್ ಮ್ಯಾಗೆ ನಮಗೆ ಡಿಪೆಂಡ್ ಇರ್ತದೆ. ಸೊ ನಮಗೆ ಹೆಚ್ಚಿಗೆ ಸ್ಕಿಲ್ಸ್ ನಾವು ಕಲ್ತಿದ್ದೇವಪ್ಪ ಐ ಟಿ ಐ ಕಾಲೇಜ್ ಒಳಗೆ ಇದ್ದು ಅಂತಂದ್ರೆ ನಾವು ಡಿಮ್ಯಾಂಡ್ ಮಾಡ್ಬೇಕು ಅವರಿಗೆ. ಡಿಮ್ಯಾಂಡ್ ಮಾಡಿದಾಗ ಅವರು ನಮಗೆ ಸ್ಯಾಲ್ರಿ ಹೆಚ್ಚಿಗೆ ಕೊಡ್ತಾರೆ. ನನಗೆ ಐ ಟಿ ಐ ಬಗ್ಗೆ ಎಷ್ಟು ಗೊತ್ತಿತ್ತು ನಾ ಅಷ್ಟು ಹೇಳೀನಿ. ಸೊ ಇದ್ರೊಳಗೆ ನಾ ಏನಾದರೂ ಮಿಸ್ ಮಾಡಿದಪ್ಪ ಅಂತಂದ್ರೆ ನೀವು ಕಮೆಂಟ್ ಒಳಗೆ ತಿಳಿಸ್ರಿ. ನಿಮಗೆ ಇನ್ನೂ ಏನಾದರೂ ಅರ್ಥ ಆಗಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ. ನಾನು ನಿಮಗೆ ಅದ್ರ ಬಗ್ಗೆ ತಿಳ್ಕೊಂಡು ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ.